ನಮಸ್ತೆ ಕರ್ನಾಟಕ, ನಾನು ನಿಮ್ಮ ದಿವ್ಯಾ. ವೆಲ್ಕಮ್ ಟು ಮೈ ಚಾನಲ್. ಬನ್ನಿ, ಇವತ್ತು ಡ್ರೈ ಫ್ರೂಟ್ಸ್ ದೋಸೆ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ ನಿಮಗೆ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡೋಣ ಬನ್ನಿ. ಬಾದಾಮ್ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು, ಗೋಡಂಬಿ ಮತ್ತು ಕೊಬ್ಬರಿ ತುರಿ, ಏಲಕ್ಕಿ ಸ್ವಲ್ಪ, ಬೆಲ್ಲದ ಪಾಕ, 2 ಕಪ್ಪು ಮೈದಾ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ತುಪ್ಪ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ದೋಸೆ ಹಿಟ್ಟು ಹೇಗೆ ಕಲಿಸ್ಕೊತೀವೋ ಹಾಗೆ ಅಷ್ಟು ಗಟ್ಟಿಯಾಗಿ ಕಲಿಸ್ಕೋಬೇಕು. ಇದನ್ನು ದೊಡ್ಡವರು ಚಿಕ್ಕವರು ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಂತೂ ಇದನ್ನು ತುಂಬಾ ಇಷ್ಟಪಟ್ಟು ತಿಂತಾರೆ. ಬ್ರೇಕ್ಫಾಸ್ಟಿಗಾಗಲಿ ಸ್ನ್ಯಾಕ್ಸ್ಗಾಗಲಿ ಇದು ಯಾವಾಗ ಬೇಕಿದ್ರೂ ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ದೋಸೆ ಹಿಟ್ಟಿಗೆ ಕಲಿಸ್ತೀವೋ ಹಾಗೆ ಕಲಿಸ್ಕೋಬೇಕು. ಸ್ಪೂನಲ್ಲಿ ಕಲ್ಸೋಕ್ಕಾಗಿಲ್ಲ, ಅದಕ್ಕೆ ಕೈಯಲ್ಲಿನೇ ಕಲಿಸ್ಕೋಬೇಕು. ಯಾಕೆಂದರೆ ಗಂಟಿರುತ್ತೆ, ಅದಕ್ಕೋಸ್ಕರ ದೋಸೆ ಹಿಟ್ಟಿಗೆ ಕಲಿಸ್ಕೊಳ್ಳೋ ರೀತಿಯೇ ಕಲಿಸ್ಕೊಂಡು ತುಂಬ ತೆಳುವಾಗಿ ಕಲಿಸ್ಕೋಬಾರ್ದು, ಗಟ್ಟಿಯಾಗೇ ಇರಬೇಕು. ನೋಡಿ, ಈ ಥರ ಕಲಿಸ್ಕೋಬೇಕು. ಗಟ್ಟಿ ಇರಬೇಕು. ದೋಸೆ ಹಿಟ್ಟಿಗೆ ಹೆಂಗಿರುತ್ತಂಗೆ ರೆಡಿ ಆಯಿತು. ಲಾಸ್ಟಿಗೆ ಏಲಕ್ಕಿ ಹಾಕಿ ತಿರ್ಸ್ಕೋಬೇಕು. ಈಗ ಹಂಚ್ಕಾಯಿ ಕಿಟ್ಟಾಗಿದೆ. ದೋಸೆ ಹೇಗೆ ಇರ್ತೀವೋ ಹಾಗೆ ಇಟ್ಬಿಟ್ಟು ಅದ್ರ ಮೇಲೆ ಇವಾಗ ಕೊಬ್ಬರಿ ತುರಿ ಮತ್ತು ಡ್ರೈ ಫ್ರೂಟ್ಸು ಹಾಗೆ ಚಿಕ್ಕ ಕಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕಬೇಕು. ಮೇಲೆ ಟಾಪಿಂಗ್ಸು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಮನೇಲಿ ಇವತ್ತೇ ಟ್ರೈ ಮಾಡಿ ನೋಡಿ. ತುಂಬಾ ಇಷ್ಟಪಟ್ಟು ತಿಂತಾರೆ. ಮಕ್ಕಳುಗಳಂತೂ ತುಂಬಾ ಇಷ್ಟಪಡ್ತಾರೆ. ಸ್ವೀಟ್ ಇರುತ್ತಲ್ವಾ, ಚೆನ್ನಾಗಿರುತ್ತೆ. ಟಾಪಿಂಗ್ಸ್ ಎಲ್ಲ ಹಾಕಾದ್ಮೇಲೆ ತುಪ್ಪ ಹಾಕಬೇಕು ಮೇಲ್ಗಡೆ. ಫಸ್ಟಿಗೆ ತುಪ್ಪ ಹಾಕ್ಬೇಡಿ, ಚೆನ್ನಾಗಿ ಬರಲ್ಲ, ಅದಕ್ಕೋಸ್ಕರ ಲಾಸ್ಟಿಗೆ ತುಪ್ಪ ಹಾಕಿ. ಇನ್ನೇನು ರೆಡಿ ಆಯಿತು. ತುಂಬ ಚೆನ್ನಾಗಿ ಬಂದಿದೆ. ಡ್ರೈ ಫ್ರೂಟ್ಸ್ ದೋಸೆ ರೆಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ.